ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಪ್ರತಾಪ್ ವರ್ಮನ ಕಾಲು ಮತ್ತು ಕೈಗಳು ಮುರಿದಂತಾಗಿ ಪಟ್ ಪಟ್ ಅಂತ ಶಬ್ದ ಬಂದು ಅವನು ನೋವಿನಿಂದ ಕಿರ್ಚಾಡಿದನು. ಮತ್ತೆ ನೀನು ಮಾಡಿದ ಕೆಲಸಗಳಿಗೆ ನಾನು ಎಷ್ಟು ನೋವು ಅನುಭವಿಸಿರ್ತೇನೆ ಅಂತ ನಿನಗೆ ಗೊತ್ತಿಲ್ವಾ ಅನ್ನುತ್ತಾ ಶಿವಾನಿ ಮತ್ತೆ ಅವನನ್ನು ಮೇಲೆತ್ತಿದ್ಲು. ನಿನಗೇನಾದರೂ ಹುಚ್ಚು ಹಿಡ್ದಿದೆಯಾ? ನಾನು ನಿನ್ನನ್ನು ಕೊಲ್ಲೋದು ಅಂದರೆ ಏನು ಶಿವಾನಿ? ನೀನು ಬದುಕೇ ಇದೆಯಾ ಅಲ್ಲ? ಏನು ಮಾತಾಡ್ತಿದ್ಯಾ? ನನ್ನನ್ನು ಬಿಟ್ಬಿಡು ಅಂತ ಕಿರುಚಿದನು. ನಿನ್ನನ್ನು ಹಾಗೆ ಹೇಗೆ ಬಿಡಲಿ ಪ್ರತಾಪ್? ನನ್ನ ಮಗಳನ್ನ ಚಿಕ್ಕ ವಯಸ್ಸಿನಿಂದ ಎಷ್ಟು ಹಿಂಸಿಸ್ತಿದ್ಯಾ? ಆ ನೋವನ್ನು ಯಾರ ಹತ್ರವೂ ಹೇಳ್ಕೊಳ್ಳಲಾಗದೆ ಅವಳು ಪಡ್ತಾ ಇದ್ದ ಸಂಕಟವನ್ನು ಕಣ್ಣಾರೆ ನೋಡ್ತಾ ಇದ್ರು ಏನೂ ಮಾಡ್ದಂತೆ ಮಾಡಿದ್ಯಲ್ಲ ಎನ್ನುತ್ತಾ ಎತ್ತಿದ ಪ್ರತಾಪ್ ವರ್ಮನನ್ನು ಹಾಗೆಯೇ ಕೆಳಗಡೆ ಬೀಸಾಕಿದ್ಲು. ಅಷ್ಟೇ ಅವನ ಸೊಂಟ ಮುರಿದು ಹೋಗಿ ಆ ನೋವಿನಿಂದ ಜೋರಾಗಿ ಕೂಗಾಡ್ತಾ ಇದ್ದ. ಆದರೆ ಅವರು ಔಟ್ಹೌಸ್ನಲ್ಲಿ ಹಿಂದೆ ಇದ್ದಿದ್ದರಿಂದ ಮಲಗಿದ್ದವರಿಗೆ ಯಾರಿಗೂ ಪ್ರತಾಪ್ ವರ್ಮನ ಕಿರುಚಾಟ ಕೇಳಿಸ್ತಿಲ್ಲ. ಶಿವಾನಿ ಅವನ ಹತ್ರ ಬಂದು, ಒಂದು ವೇಳೆ ಅವಳು ನಿನ್ನ ಹೆತ್ತ ಮಗಳಾಗಿದ್ದರೆ ಹೀಗೆ ಮಾಡ್ತಿದ್ದೀಯಾ? ನಿನ್ನ ಮಗಳಲ್ಲ ಅನ್ನೋ ಕಾರಣಕ್ಕೆ ತಾನೇ ಯಾರಿಗೂ ತಿಳಿಯದಂತೆ ಅವಳ ಮೈ ಮೇಲೆ ಕೈ ಹಾಕಿ ಪಾಪಿಷ್ಟ ಆನಂದ ಪಡ್ತಾ ಇದೆಯಲ್ಲ ಅಂತ ಹೇಳಿ ಅವನನ್ನು ಎಬ್ಬಿಸಿ ಎರಡೂ ಕೆನ್ನೆಗಳಿಗೂ ಪಟಪಟನೆ ಬಾರಿಸಿದ್ಲು. ಈ ಕಡೆ ಶರ್ಮಿಳಾಳಿಗೆ ಎಚ್ಚರಾಗಿ ಪಕ್ಕದಲ್ಲಿ ನೋಡಿದರೆ ಪ್ರತಾಪ್ ವರ್ಮ ಕಾಣಿಸಲಿಲ್ಲ. ಇಷ್ಟು ರಾತ್ರಿಯಲ್ಲಿ ಈ ಮನುಷ್ಯ ಎಲ್ಲಿಗೆ ಹೋದ ಅಂತ ಎದ್ದು ವಾಶ್ರೂಮ್ ಬಾಲ್ಕನಿಯಲ್ಲೆಲ್ಲ ಹುಡುಕಿದ್ಲು. ಅವನು ಕಾಣಿಸ್ದೇ ಇದ್ದಾಗ ಈ ಪ್ರತಾಪ್ ವರ್ಮ ಶಿವಾನಿ ರೂಮಿಗೆ ಹೋಗಿರಬಾರ್ದು ಅಷ್ಟೇ ಅಂತ ಅಂದ್ಕೊಳ್ತಾ ಅವರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅಲ್ಲ. ಆ ಆರ್ಯನಿಗೆ ಏನಾದರೂ ಈ ವಿಷಯ ತಿಳಿದರೆ ಸುಮ್ಮನೆ ಬಿಡಲ್ಲ ಅವನು ಅಂದ್ಕೊಳ್ತಾ ಶಿವಾನಿಯ ರೂಮಿಗೆ ಬಂದಳು. ಅಲ್ಲಿ ಶಿವಾನಿಯು ಕಾಣಿಸ್ದೇ ಇದ್ದಾಗ ಶರ್ಮಿಳಾಳಿಗೆ ಅನುಮಾನ ಬಂದಿತು. ಈ ಪ್ರತಾಪ್ ಶಿವಾನಿಗೆ ಏನು ಮಾಡಿರಬೇಕು? ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಗೊಣಗುತ್ತಾ ಮನೆ ಪೂರ್ತಿ ಹುಡುಕ್ತಾ ಕೆಳಗಡೆ ಬಂದಳು. ಮೇನ್ ಡೋರ್ ತೆರೆದಿರೋದು ನೋಡಿ ಹೊರಗಡೆ ಬಂದು ಅಂಗಳದಲ್ಲೆಲ್ಲ ಹುಡುಕ್ತಾ ಇದ್ಲು. ಪ್ರತಾಪ್ ವರ್ಮನಿಗೆ ಹೊಡಿತಾ ಇದ್ದ ಶಿವಾನಿ ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ಲು. ಶಿವಾನಿಯಲ್ಲಿದ್ದ ಅರುಂಧತಿಯ ಆತ್ಮ ಮತ್ತೆ ಫೋಟೋದೊಳಗಡೆ ಹೋಗಿ ಸೇರ್ಕೊಳ್ತು. ಯಾಕೆ ಅಮ್ಮ ಅವನನ್ನು ಸಾಯಿಸಲು ಬಿಡದೆ ನನ್ನ ಮತ್ತೆ ವಾಪಸ್ ಕರ್ಕೊಂಡೆ? ಈ ದಿನ ನನ್ನ ಕೈಯಾರೆ ಅವನ ಪ್ರಾಣ ತೆಗಿತಾ ಇದ್ದೆ ಅಂತ ಕೋಪದಿಂದ ಅಮ್ಮನವರನ್ನು ಕೇಳಿದ್ಲು ಅರುಂಧತಿ. ಅರುಂಧತಿ, ನಿನ್ನ ಮಗಳನ್ನು ಕಾಪಾಡಲು ನಿನ್ನನ್ನು ಕಳಿಸಿದೆ ಹೊರತು ಅವನನ್ನು ಕೊಲ್ಲಲು ಅಂತ ಅಲ್ಲ. ಯಾಕಮ್ಮ ಅವನನ್ನು ಬದುಕಿಸಿ ಇನ್ನೂ ಎಷ್ಟು ಜನ ಹೆಣ್ಮಕ್ಳನ್ನ ಅವನ ಕಾಮಕ್ಕೆ ಬಲಿಯಾಗಿಸಬೇಕು ಅಂತ ಅನ್ಕೋತಿದೀಯ ಅಂತ ಅರುಂಧತಿ ಕೇಳಿದಾಗ ಅವನ ಪಾಪದ ಕೂಡ ತುಂಬಿದಾಗ ಯಾರಿಗೆ ತಿಳಿಬೇಕೋ ಅವರಿಗೆ ಖಂಡಿತ ತಿಳಿಯುತ್ತದೆ ಅರುಂಧತಿ ಅಂದರು ಅಮ್ಮನವರು. ಅಂದರೆ ಪಾಪದ ಕೂಡ ತುಂಬುವವರೆಗೂ ಇನ್ನೂ ಎಷ್ಟು ಹೆಣ್ಮಕ್ಳು ಬಲಿಯಾಗಬೇಕು ತಾಯಿ ಅಂತ ಅರುಂಧತಿ ನೋವಿನಿಂದ ಕೇಳಿದ್ಲು. ಅರುಂಧತಿ, ನೀನು ಉತ್ತರಿಸಲಾಗದ ಪ್ರಶ್ನೆಗಳನ್ನು ಕೇಳ್ತಾ ಇದೀಯಾ? ಸದ್ಯಕ್ಕೆ ನೀನು ನೋಡೋದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯ ಇಲ್ಲ. ಸರಿ ಅಮ್ಮ, ನನ್ನ ಮಗಳನ್ನು ಕಾಪಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಅರುಂಧತಿ ಸುಮ್ಮನಾದ್ಲು. ಅರುಂಧತಿ, ನಿನ್ನ ನೋವು ನನಗೆ ಅರ್ಥವಾಗ್ತದೆ. ಆದರೆ ವಿಧಿಯಾಟವನ್ನು ಯಾರೂ ಬದಲಿಸಲು ಸಾಧ್ಯ ಇಲ್ಲ ಅನ್ನೋದು ನಿನಗೂ ಗೊತ್ತು ತಾನೇ? ಗೊತ್ತು ತಾಯಿ. ಅದಕ್ಕೆ ತಾನೇ ಈ ಗೋಡೆ ಮೇಲಿರೋ ಫೋಟೋದಲ್ಲಿ ಇದ್ಕೊಂಡು ನನ್ನ ಮಕ್ಕಳು ಕಷ್ಟಪಡ್ತಾಯಿದ್ರು ಏನೂ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಇದ್ದೇನೆ ಅಂದ್ಲು. ನಿನ್ನ ಸೊಸೆ ಈ ಮನೆಯೊಳಗಡೆ ಕಾಲಿಟ್ರೆ ನಿನ್ನ ಮಗಳ ಕಷ್ಟಗಳು ತೀರುತ್ತವೆ ಅಂತ ಆಶಿಸೋಣ. ಹಾಗೇನೇ ಅಮ್ಮ, ನೀವು ಯಾವಾಗಲೂ ನನ್ನ ಜೊತೆಗಿರಬೇಕು. ಚಿಕ್ಕಂದಿನಿಂದಲೂ ನೀನು ನನ್ನನ್ನು ಪೂಜಿಸ್ತಾ ಇರೋದ್ರಿಂದ ತಾನೇ ನಾನು ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇರ್ತೀನಿ ಅರುಂಧತಿ ಅಂದ್ಲು. ನಿನಗೆ ನಡೀತಾ ಇರುವ ಅನ್ಯಾಯವನ್ನು ನೋಡ್ತಾ ಇದ್ರು ಏನೂ ಮಾಡಲಾಗದ ಸ್ಥಿತಿ ನನ್ನದು ಕೂಡ. ನಿನ್ನನ್ನು ಕಾಪಾಡಲಾಗದಿದ್ದರೂ ನಿನ್ನ ಮಕ್ಕಳನ್ನು ಮಾತ್ರ ನಾನು ಕಾಪಾಡ್ತಾನೆ ಇರ್ತೀನಿ. ನೀವು ಇದ್ದೀರಿ ಎಂಬ ಧೈರ್ಯದಿಂದಲೇ ಏನೇ ನಡೆದರೂ ನೋಡ್ತಾ ಇರ್ತೇನೆ ತಾಯಿ ಅಂದ್ಲು ಅರುಂಧತಿ. ಶರ್ಮಿಳಾ ಹೊರಗೆಲ್ಲ ಹುಡುಕ್ತಾ ಔಟ್ಹೌಸ್ನ ಹಿಂದೆ ಬಂದು ಅಲ್ಲಿ ಪ್ರತಾಪ್ ಅವ್ರ ಮನಸ್ಥಿತಿಯನ್ನು ನೋಡಿ ಶಾಕ್ ಆದ್ಲು. ಅವನ ಹತ್ರ ಬಂದು ಪ್ರತಾಪ್ ಪ್ರತಾಪ್ ಅಂತ ಎಬ್ಬಿಸಲು ಪ್ರಯತ್ನಿಸಿದ್ಲು. ಅವನು ಎದ್ದೇಳದೇ ಇದ್ದಾಗ ಈಗ ಏನು ಮಾಡೋದು? ಆರ್ಯ ಏನಾದರೂ ನೋಡಿದರೆ ಮುಗ್ದೇ ಹೋಯ್ತು.
ಅಂತ ಮೊದಲು ಶಿವಾನಿಯನ್ನು ಅವಳ ರೂಮಿನಲ್ಲಿ ಮಲಗಿಸ್ಬೇಕು. ಈ ಪ್ರತಾಪ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರೆ ಸತ್ತು ಹೋಗುವಂತ ಇದ್ದಾನೆ. ಆರ್ಯ ರೂಮಿನಲ್ಲಿ ಇಲ್ಲ ಅಂದರೆ ಅವನು ಇನ್ನೂ ಮನೆಗೆ ಬಂದಿಲ್ಲ ಅಂತಾನೆ ಅರ್ಥ. ಅವನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಏನು ಮಾಡಲಿ ಅಂತ ಯೋಚಿಸ್ತಾ ಪ್ರತಾಪ್ ಅವ್ರ ಮನ ಜೇಬಿನಲ್ಲಿದ್ದ ಫೋನ್ ತೆಗೆದು ಅವನ ಹಾಡುಗಳಿಗೆ ಫೋನ್ ಮಾಡಿ ಕೂಡಲೇ ಬರಲು ಹೇಳಿದ್ಲು. ಫೋನನ್ನು ಮತ್ತೆ ಅವನ ಜೇಬಿನಲ್ಲೇ ಇಟ್ಟು ಶಿವಾನಿ ಹತ್ರ ಹೋದ್ಲು. ಶಿವಾನಿ ಬೇರೆಯವ್ರ ಬಟ್ಟೆಯಲ್ಲಿರೋದನ್ನು ನೋಡಿ, ಇದೇನು ಇವಳು ಈ ಡ್ರೆಸ್ನಲ್ಲಿದ್ದಾಳಲ್ಲ, ಆ ಹೋಟೆಲ್ನಲ್ಲಿ ಏನಾಗಿರಬಹುದು, ಆ ರಮೇಶ್ ಏನಾದರೂ ಗಲಾಟೆ ಮಾಡಿದ್ನಾ ಅಂತ ಯೋಚಿಸ್ತಾ ಅವಳನ್ನು ಮೆಲ್ಲಗೆ ಎಬ್ಬಿಸಿ ಕರ್ಕೊಂಡು ಹೋಗಿ ಅವಳ ಬೆಡ್ ಮೇಲೆ ಮಲಗಿಸಿದ್ಲು. ಪ್ರತಾಪ್, ನೀನು ಮಾಡಿದ ಕೆಲಸದಿಂದ ನನಗೆ ಎಷ್ಟು ಕಷ್ಟ ಆಯಿತು ನೋಡು ಅಂತ ಗೊಣಗುತ್ತಾ ಹೊರ ಬರುವಾಗ ಶಿವಾನಿ ಡ್ರೆಸ್ ನೋಡಿ ಒಂದು ವೇಳೆ ಆರ್ಯ ಏನಾದರೂ ಇಲ್ಲಿ ಬಂದು ಇವಳನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಕಷ್ಟ ಅಂದ್ಕೊಂಡು ಮತ್ತೆ ಒಳಗಡೆ ಹೋಗಿ ಶಿವಾನಿ ಡ್ರೆಸ್ನ ಬದಲಿಸಿ ಬೆಡ್ಶೀಟ್ ಹೊದಿಸಿದ್ಲು. ಆ ಹಳೆಯ ಡ್ರೆಸ್ ತೆಗೆದುಕೊಂಡು ತನ್ನ ರೂಮ್ಗೆ ಹೋಗಿ ಅಡಗಿಸಿಟ್ಲು. ಈ ಮಧ್ಯೆ ಶರ್ಮಿಳಾ ಕರೆದಿದ್ದ ಆಳುಗಳು ಬಂದು ಗೇಟ್ ಹೊರಗಿನಿಂದ ಫೋನ್ ಮಾಡಿದರು. ನಾನು ವಾಚ್ಮ್ಯಾನ್ಗೆ ಹೇಳ್ತೀನಿ, ನೀವು ಒಳಗೆ ಬನ್ನಿ ಅಂತ ಅವರಿಗೆ ಹೇಳಿ ವಾಚ್ಮ್ಯಾನ್ಗೆ ಫೋನ್ ಮಾಡಿ ಒಂದು ಕಾರ್ ಬರ್ತಾಯಿದೆ, ಅದನ್ನು ಒಳಗಡೆ ಬಿಡು ಅಂತ ಹೇಳಿದ್ಲು. ರೌಡಿಗಳು ಕಾರ್ ಒಳಗಡೆ ಬರ್ತಾ ಇದ್ದಂತೆ ಶರ್ಮಿಳಾ ಔಟ್ ಹೌಸ್ ಕಡೆಗೆ ಬರಲು ಸನ್ನೆ ಮಾಡಿದ್ಲು. ಕಾರ್ ನಿಲ್ಲಿಸಿ ಇಬ್ಬರು ಕೂಡ ಕೆಳಗಡೆ ಇಳಿದು, ಮೇಡಮ್ ಯಾಕೆ ಕರೆದ್ರಿ ಅಂತ ಕೇಳಿದರು. ಅಲ್ಲಿ ನಿಮ್ಮ ಯಜಮಾನರು ಏಟ್ ತಿಂದು ಬಿದ್ದಿದ್ದಾರೆ, ಅವರನ್ನು ಕರ್ಕೊಂಡು ಹೋಗಿ ನಾನು ಹೇಳಿದ ಹಾಸ್ಪಿಟಲ್ಗೆ ಸೇರಿಸಿ, ನಾನು 1 ಗಂಟೆಯಲ್ಲಿ ಬರ್ತೀನಿ ಅಂದ್ಲು. ಸರಿ ಮೇಡಮ್ ಅಂತ ಅವರು ಹೋಗಿ ಪ್ರತಾಪ್ ವರ್ಮನನ್ನು ನೋಡಿ, ಇದೇನಿದು ಮೇಡಮ್, ಯಜಮಾನರಿಗೆ ಈ ಥರ ಹೊಡೆದವರಾದರೂ ಯಾರು ಅಂತ ಕೇಳಿದರು. ಅದೆಲ್ಲ ನಿಮಗೆ ಯಾಕೆ, ಈಗ ಬಾಯಿ ಮುಚ್ಕೊಂಡು ಹೇಳಿದ ಕೆಲಸ ಮಾಡಿ. ಅವರಿಬ್ಬರು ಬಾಯಿ ಮುಚ್ಕೊಂಡು ಒಬ್ಬರು ಕಾಲು ಇನ್ನೊಬ್ಬರು ಕೈ ಹಿಡಿದು ಪ್ರತಾಪ್ ವರ್ಮನನ್ನು ಕರ್ಕೊಂಡು ಬರ್ತಾ ಇದ್ದಾಗ ಗೇಟ್ನಿಂದ ಕಾರು ಬರೋದು ನೋಡಿ ಶರ್ಮಿಳಾ ಗಾಬರಿ ಆದ್ಲು. ಅದು ಆರ್ಯ ಅಂತ ಅರ್ಥ ಆಗಿ, ಓಯ್ ಬೇಗ ಹಿಂದೆ ಹೋಗಿ ಅಡಗಿಕೊಳ್ಳಿ ಅಂತ ಸನ್ನೆ ಮಾಡಿ ಅವಳು ಕೂಡ ಗಿಡಗಳ ಮಧ್ಯೆ ಅಡಗಿಕೊಂಡ್ಳು. ಆರ್ಯನ್ ಕಾರ್ ನಿಲ್ಲಿಸಿ ಕೆಳಗಡೆ ಇಳಿದು ಒಳಗಡೆ ಹೋದ. ಹಬ್ಬ ಅಂತ ನಿಟ್ಟುಸಿರು ಬಿಟ್ಟು ಮತ್ತೆ ಅವರನ್ನು ಕರೆದ್ಲು. ಅವರು ಮತ್ತೆ ಪ್ರತಾಪ್ ವರ್ಮನನ್ನು ಎತ್ಕೊಂಡು ಬಂದರು. ಔಟ್ ಹೌಸ್ನಿಂದ ಕಾರಿನ ಹತ್ರ ಬರಲು ಕನಿಷ್ಠ 10 ನಿಮಿಷ ಬೇಕು. ಅದರ ಪಕ್ಕದಲ್ಲೇ ರೂಮ್ ಇರೋದ್ರಿಂದ ಬಾಲ್ಕನಿಯಲ್ಲಿ ನಿಂತರೆ ಕೆಳಗೆಲ್ಲ ಕಾಣಿಸ್ತದೆ. ಅವರು ಬರ್ತಾ ಇದ್ದಾಗ ಶರ್ಮಿಳಾ ಮೇಲಕ್ಕೆ ನೋಡ್ತಾ ಇದ್ಲು. ಆರ್ಯನ್ ರೂಮ್ಗೆ ಹೋಗಿ ಫ್ರೆಶ್ ಆಗಿ ನಿದ್ದೆ ಬರ್ತಾ ಇಲ್ಲ ಅಂತ ಬಾಲ್ಕನಿಗೆ ಬಂದು ನಿಂತ. ಶರ್ಮಿಳಾ ಮೇಲೆ ನೋಡಿದಾಗ ಆರ್ಯ ಕಾಣಿಸಿದನು. ಅಷ್ಟೇ ಅವಳಿಗೆ ಎದೆ ಬಡಿತ ಜೋರಾಯಿತು. ತಕ್ಷಣ ತನ್ನ ಆಳುಗಳಿಗೆ ಗಿಡಗಳ ಮರೆಗೆ ಹೋಗಲು ಸನ್ನೆ ಮಾಡಿದ್ಲು. ಅವರು ಪ್ರತಾಪ್ ವರ್ಮನನ್ನು ಹಾಗೇನೆ ಹಿಡಿದು ಗಿಡಗಳ ಮಧ್ಯೆ ಅಡಗಿಸಿಕೊಂಡು ಕೂತರು. ಆರ್ಯನ್ ಜಾಹ್ನವಿಯ ಬಗ್ಗೆ ಯೋಚಿಸ್ತಾ ಇದ್ರಿಂದ ಕೆಳಗಡೆ ನೋಡಲೇ ಇಲ್ಲ. ಶರ್ಮಿಳಾ ಎಲ್ಲಿ ಸಿಕ್ಕಿ ಬೀಳ್ತೀನೋ ಅನ್ನೋ ಭಯದಿಂದ ಗಿಡಗಳ ಹತ್ರ ಹೋಗ್ತಾ ಇದ್ದಾಗ ಆರ್ಯನಿಗೆ ಕೆಳಗಡೆ ಏನೋ ಸದ್ದಂತಂತೆ ಅನ್ನಿಸ್ತು. ಅವನು ಕೆಳಗಡೆ ನೋಡಿದನು. ಶರ್ಮಿಳಾ ಹೋಗ್ತಾ ಇರೋದು ಕಂಡಿತು. ಆದರೆ ಅದು ಯಾರೆಂದು ಅವನಿಗೆ ಸಂಜೆ ಕತ್ತಲಾಗಿರೋದ್ರಿಂದ ಕಾಣಲಿಲ್ಲ. ಕೂಡಲೇ ಆರ್ಯನ್ ಅಲ್ಲಿ ಯಾರು ಅಂತ ಗದರಿಸಿದ. ಅಷ್ಟೇ ಶರ್ಮಿಳಾ ಟಕ್ಕನೆ ನಿಂತುಬಿಟ್ಲು. ಅವಳ ಎದೆ ಭಯದಿಂದ ಜೋರಾಗಿ ಪಡ್ಕೊಳ್ತಾ ಇತ್ತು. ಏನು ಹೇಳಬೇಕು ಅಂತ ತಿಳಿಯದೆ ಹಾಗೇನೆ ನಿಂತುಬಿಟ್ಲು ಶರ್ಮಿಳಾ. ಗುಂಡಿಗೆ ಮಾತ್ರ ಭಯದಿಂದ ಸ್ಪೀಡಾಗಿ ಬಡ್ಕೊಳ್ತಾನೆ ಇದೆ. ಏನು ಹೇಳಬೇಕು ತಿಳಿಯದ ಹಾಗೆ ನಿಂತೇ ಬಿಟ್ಲು. ನಿಮ್ಮನ್ನೇ ಕೇಳ್ತಾ ಇರೋದು, ಯಾರು ನೀವು? ಯಾರು ಅಂದರೆ ಮಾತಾಡ್ತಾ ಇಲ್ವಲ್ಲ, ಇಷ್ಟು ಕತ್ತಲೆಯಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದನು ಆರ್ಯ. ಶರ್ಮಿಳಾಳಿಗೆ ಬೆನ್ನಿಂದ ನಡುಕ ಹುಟ್ಟಿತು. ಈಗ ಒಂದು ವೇಳೆ ಆರ್ಯನ್ ಬಂದು ಪ್ರತಾಪ್ ವರ್ಮನನ್ನು ನೋಡಿದರೆ ಇನ್ನೇನಾದರೂ ಇದೆಯಾ ಸಿಕ್ಕಾಕೊಳ್ಳೋಕ್ಕೆ ಅಂತ ಭಯ ಪಡ್ತಾ ಇದ್ದಾಳೆ. ಆರ್ಯನ್ ಫಾಸ್ಟಾಗಿ ಕೆಳಗಡೆ ಇದ್ದು ಬಂದು ಆರ್ಯನ್ ಬರ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡ ಶರ್ಮಿಳಾ ರೌಡಿಗಳಿಗೆ ಗಿಡಗಳಿಗೆ ನುಗ್ಗಿ ಕಾಣಿಸದಂತೆ ಅವಿತ್ಕೊಂಡು ಕೂತ್ಕೊಳ್ಳಿ ಅಂತ ಸನ್ನೆ ಮಾಡಿದ್ಲು. ರೌಡಿಗಳು ಪ್ರತಾಪ್ ವರ್ಮನನ್ನು ಹಿಡ್ಕೊಂಡು ದೊಡ್ಡ ದೊಡ್ಡ ಕ್ರೋಟಾನ್ ಗಿಡಗಳ ಹಿಂದೆನೇ ಅಡಗಿ ಕುಳಿತರು. ಆರ್ಯನ್ ಬಂದು ಯಾರು ಅಂದರೆ ಮಾತಾಡಿದ್ರೆ ಏನು ಅಂತ ಬರುವಷ್ಟರಲ್ಲಿ ಶರ್ಮಿಳಾ ಕೆಳಗಡೆ ಬಿದ್ದಿದ್ಲು. ಆರ್ಯನ್ ಕೆಳಗಡೆ ಬಾಗಿ ಶರ್ಮಿಳಾಳನ್ನು ನೋಡಿ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರೆದನು. ಹಾಗೆ ಒಂದು 10 ಬಾರಿ ಕರೆದ.
ಆ ಕರೆದ ನಂತರನೇ ಅವಳು ಮೇಲೆ ಎದ್ಲು. ಆಗಲೇ ನಿದ್ದೆಯಿಂದ ಎದ್ದವಳಂತೆ ನಟಿಸ್ತಾ, ಆರ್ಯನ್, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳಿದ್ಲು. ನನಗೇನು ಗೊತ್ತು ಚಿಕ್ಕಮ್ಮ, ನಾನು ಮೇಲಿಂದ ನೋಡಿದರೆ ಈಗ ಔಟ್ ಹೌಸ್ ಹತ್ರ ಇದ್ದೀರಿ, ಯಾರು ಅಂತ ಕೆಳಗಡೆ ಬಂದು ನೋಡಿದರೆ ನೀವು ಯಾಕೆ ಚಿಕ್ಕಮ್ಮ ಇಲ್ಲಿದ್ದೀರಿ ಅಂತ ಕೇಳಿದನು ಆರ್ಯ. ಶರ್ಮಿಳಾ ಮೇಲೆ ಎದ್ದು ಬಾಯಾರಿಕೆಯಾಗ್ತಾ ಇದೆ. ಆರ್ಯನ್, ಮನೆಗೆ ಹೋಗಿ ನೀರು ಕುಡಿತಾ ಮಾತಾಡೋಣವಾ ಅಂತ ಕೇಳಿದನು. ಸರಿ ಚಿಕ್ಕಮ್ಮ ಬನ್ನಿ ಅಂತ ಆರ್ಯನ್ ಹೋಗ್ತಾ ಇದ್ರೆ ಶರ್ಮಿಳಾ ಹಿಂದೆ ಹೋಗ್ತಾ ಅಲ್ಲಿ ಅಡಗಿದ್ದ ರೌಡಿಗಳಿಗೆ ಸನ್ನೆ ಮಾಡಿ ಒಳಗಡೆ ಹೋದ್ಲು. ಆರ್ಯನ್ ಗ್ಲಾಸ್ನಲ್ಲಿ ನೀರು ತಂದುಕೊಟ್ಟು, ಕೂತ್ಕೊಳ್ಳಿ ಚಿಕ್ಕಮ್ಮ, ಈ ನೀರು ಕುಡೀರಿ ಅಂತ ಕೊಟ್ಟನು. ಶರ್ಮಿಳಾ ನೀರು ತಗೊಂಡು ಕುಡಿತಾ ಇದ್ದಾಳೆ. ಈಗ ಹೇಳಿ ಚಿಕ್ಕಮ್ಮ, ನೀವು ಅಲ್ಲಿಗೆ ಯಾಕೆ ಹೋದ್ರಿ ಅಂತ ಕೇಳಿದನು ಆರ್ಯ. ಅಷ್ಟೇ ಅವಳು ನೀರು ಕುಡಿತಾ ಇದ್ದ ಶರ್ಮಿಳಾ ಗಾಬರಿಯಿಂದ ನೀರು ಕುಡಿಯುವಾಗ ಹೊರಗಡೆ ಬಂತು. ಅಯ್ಯೋ ಏನಾಯ್ತು ಚಿಕ್ಕಮ್ಮ, ನಿಧಾನವಾಗಿ ಕುಡೀರಿ ಅಂದನು. ನೀರು ಕುಡಿದು ಗ್ಲಾಸನ್ನು ಅಲ್ಲಿಟ್ಟು, ನಿಜವಾಗ್ಲೂ ನಾನು ಅಲ್ಲಿಗೆ ಹೇಗೆ ಹೋದೆ ಅನ್ನೋದೇ ತಿಳಿದಿಲ್ಲ ಆರ್ಯನ್ ಅಂದ್ಲು. ಅದೇನು ಚಿಕ್ಕಮ್ಮ, ನಿನಗೆ ತಿಳಿಯದಂತೆ ಹೇಗೆ ಹೋಗ್ತೀಯಾ ಹೇಳು ಅಂತ ಕೇಳಿದನು. ಅದೇ ಕಣೋ ನನಗೂ ತಿಳಿತಿಲ್ಲ ಆರ್ಯನ್, ಈ ಮಧ್ಯೆ ನಿಮ್ಮ ತಾಯಿ ಕನಸಿನಲ್ಲಿ ಬಂದು, ಏನೋ ಶರ್ಮಿಳಾ ನನ್ನ ಮಕ್ಕಳನ್ನ ಬೆಳೆಸೋದಷ್ಟೇನಾ, ಅವ್ರಿಗೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡುವ ಜವಾಬ್ದಾರಿ ಇಲ್ವಾ ಅಂತ ಒಂದೇ ಸಮನೆ ಕನಸಿನಲ್ಲಿ ಬಂದು ಹೇಳ್ತಾ ಇದ್ದಾಳೆ ಕಣೋ ಆರ್ಯನ್. ಅಮ್ಮ ಕನಸಿನಲ್ಲಿ ಬಂದು ಹೇಳೋದಕ್ಕೂ ನೀವು ಅಲ್ಲಿಗೆ ಹೋಗೋದಕ್ಕೂ ಏನು ಸಂಬಂಧ ಚಿಕ್ಕಮ್ಮ ಅಂತ ಕೇಳಿದನು ಆರ್ಯ. ಹೌದಲ್ವಾ, ನಾನು ಯಾಕೆ ಹಾಗೆ ಹೇಳಿದೆ, ಕನಸಿನಲ್ಲಿ ಬಂದರೆ ಔಟ್ ಹೌಸ್ ಹತ್ರ ಯಾಕೆ ಹೋಗಬೇಕು, ನನ್ನ ಇದು ಹುಚ್ಚುತನ ಅಲ್ಲದೆ ಮತ್ತಿನ್ನೇನು, ಈಗ ಏನು ಹೇಳಬೇಕು ಅಂತ ಆಲೋಚಿಸ್ತಾ ಕಣ್ಣು ಮುಚ್ಕೊಂಡ್ಳು ಶರ್ಮಿಳಾ. ತಕ್ಷಣ ಔಟ್ ಹೌಸ್ನಲ್ಲಿದ್ದ ಅರುಂಧತಿಯ ಫೋಟೋ ಕಣ್ಮುಂದೆ ಬಂದಿತು. ತಕ್ಷಣ ಕಣ್ತೆರೆದು, ನಾನು ಬೇಕಂತ ಹೋಗಲಿಲ್ಲ ಆರ್ಯನ್, ನಿಮ್ಮಮ್ಮ ಕಾದಿದ್ದಕ್ಕೆ ಹೋದೆ ಅಂದ್ಲು. ಚಿಕ್ಕಮ್ಮ ನೀವು ಏನು ಮಾತಾಡ್ತಾ ಇದ್ದೀರಿ, ನಮ್ಮಮ್ಮ ಕರೆಯೋದೇನು, ನಿಜವಾಗ್ಲೂ ತೀರಿ ಹೋದ ನಮ್ಮ ಅಮ್ಮ ಹೇಗೆ ಕರೀತಾರೆ ಅಂತ ಅನುಮಾನದಿಂದ ನೋಡಿದನು ಆರ್ಯ. ಏನು ಆರ್ಯನ್ ಹಾಗೆ ಅನುಮಾನದಿಂದ ನೋಡ್ತಾ ಇದೀಯಾ, ನಾನು ನಿಜವನ್ನೇ ಹೇಳ್ತಾ ಇದ್ದೇನೆ, ನಿಮ್ಮ ಅಮ್ಮ ಕರೆದಿದ್ದಕ್ಕೆ ನಾನು ಹೋದೆ ಅಂದ್ಲು. ಏನು ಚಿಕ್ಕಮ್ಮ, ಅಮ್ಮ ಕರೆದಿದ್ದಕ್ಕೆ ನಾನು ಹೋದೆ ಅಂದರೆ ಏನು, ಚಿಕ್ಕ ಮಗುವಿಗೆ ಕತೆ ಹೇಳಿದಂತೆ ಹೇಳ್ತಾ ಇದ್ದೀರಿ ಅಲ್ಲ. ನಾನು ಹೇಳೋದು ಪೂರ್ತಿಯಾಗಿ ಕೇಳು ಆರ್ಯನ್, ನಿಮ್ಮ ಅಮ್ಮನ ಫೋಟೋ ಇದ್ದರೆ ನಿಮ್ಮ ಡ್ಯಾಡಿ ನನ್ನ ಪತ್ನಿಯಾಗಿ ನೋಡಲು ಸಾಧ್ಯ ಇಲ್ಲ ಅಂತ ಅನಿಸಿ ನೀವು ನಿಮ್ಮ ಅಮ್ಮ ಇಲ್ಲ ಅಂತ ಸಂಕಟ ಪಡ್ತಿದ್ದೀರಿ ಅಂತ ನಿಮ್ಮ ಅಮ್ಮನ ಫೋಟೋಗಳನ್ನೆಲ್ಲವನ್ನು ತಗೊಂಡು ಹೋಗಿ ಔಟ್ ಹೌಸ್ನಲ್ಲಿ ಇಟ್ಟೆ. ನಾನು ಅಪ್ಪಟವಾಗಿ ಹೋಗಿ ಶುಚಿಗೊಳಿಸಿ ಬರ್ತೇನೆ. ಆ ಔಟ್ ಹೌಸ್ ಒಳಗಡೆ ನಾನಲ್ಲದೆ ಬೇರೆ ಯಾರೂ ಹೋಗೋದಿಲ್ಲ ಆರ್ಯನ್. ನನಗೆ ಕನಸಿನಲ್ಲೂ ಔಟ್ ಹೌಸ್ ಫೋಟೋದಲ್ಲಿರುವ ನಿಮ್ಮ ಅಮ್ಮನೇ ನನ್ನನ್ನು ಬಾ ಅಂತ ಕರೀತಾಳೆ ಅನಿಸುತ್ತೆ. ನನ್ನ ಮಗನ ಮದುವೆಯಾದ ನಂತರ ನನ್ನ ಫೋಟೋ ತೊಗೊಂಡು ಹೋಗಿ ಹಾಲ್ನಲ್ಲಿ ಇಟ್ಟು ನನ್ನ ಸೊಸೆ ಕೈಯಿಂದ ದೀಪ ಹಚ್ಚಿಸು ಅಂತ ಹೇಳಿದ್ಲು. ಅದಕ್ಕೆ ನನಗೇನೆ ತಿಳಿಯದಂತೆ ನಾನು ಅಲ್ಲಿಗೆ ಹೋಗಿರಬಹುದು ಆರ್ಯನ್ ಅಂತ ಹೇಳಿದ್ಲು. ಫೋಟೋದಲ್ಲಿದ್ದ ಅರುಂಧತಿಯನ್ನು ನೋಡ್ತಾ ಶರ್ಮಿಳಾ ಹಾಗೆ ತನಗೆ ಅನುಕೂಲವಾಗುವಂತೆ ಯಾಕೆ ಹೇಳ್ತಾ ಇದ್ದಾಳೆ ಅಂತ ಅರ್ಥವಾಗದೆ ಎದುರುಗಿದ್ದ ಅಮ್ಮನವರನ್ನು ನೋಡಿ ಕೇಳಿದ್ಲು. ಅಮ್ಮನವರು ನಗ್ತಾ, ಏನು ಅರುಂಧತಿ ಹಾಗೆ ನೋಡ್ತಿದ್ದೀಯಾ, ನೀನು ಆ ಮನೆಗೆ ಹೇಗೆ ಹೋಗಬೇಕು ಅಂತ ನಿನ್ನ ಮಗನಿಗೆ ಅವಳು ಹೇಗೆ ಹೇಳ್ತಿದ್ದಾಳೆ ನೋಡು ಅಂದರು. ಅದೇ ಅಮ್ಮ, ನನಗೂ ಆಶ್ಚರ್ಯ ಆಗ್ತಿದೆ, ನಾನು ಈ ಫೋಟೋದಲ್ಲಿ ಆತ್ಮವಾಗಿ ಇದ್ದೇನೆ ಅಂತ ನನಗೆ ಮಾತ್ರ ಗೊತ್ತು ತಾನೇ. ಒಂದು ವೇಳೆ ಶರ್ಮಿಳಾಳಿಗೆ ತಿಳಿದ್ರೆ ನನ್ನನ್ನು ಹೊರಗಡೆ ಹಾಕಬೇಕು ಅಂತ ಅಂದ್ಕೋತಾಳೆ ಹೊರತು ಮನೆಗೆ ಹೇಗೆ ಕರ್ಕೊಂಡು ಹೋಗಬೇಕು, ಖಂಡಿತ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ. ಹೌದಲ್ವಾ, ಮತ್ತು ಯಾರು ಹೇಳಿದ್ದು ಅರುಂಧತಿ, ಸ್ವತಃ ನಿನ್ನ ಮಗನ ಕೈಯಿಂದಲೇ ಮತ್ತೆ ನಿನ್ನ ಫೋಟೋ ನಿನ್ನ ಬಂಗ್ಲೆಯಲ್ಲಿ ಇಡಲಿದ್ದಾರೆ, ಸಂತೋಷ ತಾನೇ ಅಂದರು ಅಮ್ಮನವರು. ಅಮ್ಮ, ಇದೆಲ್ಲ ನೀವೇ ಮಾಡಿಸ್ತಿದ್ದೀರಿ ಅಲ್ವಾ ಅಂತ ಕೇಳಿದ್ಲು. ನಂದೇನೂ ಇಲ್ಲ ಅರುಂಧತಿ, ಯಾವಾಗ ಯಾವುದು ನಡಿಬೇಕೋ ಅದು ನಡೆಯುತ್ತೆ, ನಡೀತಾನೆ ಇರುತ್ತೆ, ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಅಂದರು. ಚಿಕ್ಕಮ್ಮ, ನೀನು ಹೇಳೋದು ನಿಜವೇ, ಅಮ್ಮನ ಫೋಟೋ ನಾನು ಸ್ವತಃ ನನ್ನ ಕೈಯಾರೆ ತಂದು ಇಡಬೇಕಾ, ನನಗೆ ನಿಜವಾಗ್ಲೂ ಈಗಲೇ ನೋಡಬೇಕು ಅನ್ನಿಸ್ತಿದೆ. ಆದರೆ ಈ ಮನೆಯ ಸೊಸೆ ಬರುವ ದಿನ ಇಡಬೇಕು ಅಂತ ಹೇಳಿದೆಯಲ್ವಾ, ಆ ದಿನ ಎಷ್ಟು ಬೇಗ ಬರುತ್ತದೋ ಅಂತ ಕಾಯುತ್ತಿರ್ತೇನೆ
ಅಂತ ಆರ್ಯನ್ ಹೇಳ್ದ. ಶರ್ಮಿಳಾಳಿಗೆ ಆರ್ಯನ್ ಏನು ಹೇಳ್ತಿದ್ದಾನೋ ಅರ್ಥ ಆಗದೆ, ನಾನು ನಿಜವಾಗ್ಲೂ ಏನು ಹೇಳಿದೆ, ಅವಳ ಅಮ್ಮನ ಫೋಟೋ ತರಬೇಕು ಅಂತಿದ್ದಾನೆ, ಎಲ್ಲವೂ ಅಯೋಮಯವಾಗಿದೆಯಲ್ಲ. ಓಯ್ ಪ್ರತಾಪ್ ವರ್ಮ, ಇದೆಲ್ಲ ನಿನ್ನಿಂದಲೇ ಕಣೋ. ಅವಳ ತಂಟೆಗೆ ಹೋಗಬೇಡ ಅಂತ ಎಷ್ಟೇ ತಲೆ ಹಣೆ ಚಚ್ಕೊಂಡೆ ಹೇಳಿದರೂ ಕೂಡ ನೀನು ಕೇಳಲಿಲ್ಲ ತಾನೇ. ಈಗ ನೋಡು, ಈ ಆರ್ಯನ್ಗೆ ಏನು ಹೇಳಬೇಕೋ ತಿಳಿಯದೆ ಹೋದರೆ ನಾನು ಏನೇನೋ ಹೇಳಿದೆ ಅಂತ ಇದ್ದಾನೆ. ಈಗ ನಾನು ಏನು ಹೇಳಿದೆ ಆರ್ಯನ್ ಅಂತ ಕೇಳಿದರೆ ಅವನಿಗೆ ಅನುಮಾನ ಬರುತ್ತೋ ಏನೋ. ಎದಕ್ಕೆ ಬೇಕು ಸುಮ್ಮನೆ ತಾಪತ್ರಯ. ಅಷ್ಟಕ್ಕೂ ಪ್ರತಾಪ್ ವರ್ಮನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೋ ಇಲ್ವೋ ಅದು ಕೂಡ ತಿಳಿಯದು. ಅವನು ಬದುಕಿದ್ದಾನೋ ಇಲ್ಲವೋ ಮೊದಲು ಹೋಗಿ ಅವನನ್ನು ನೋಡಬೇಕು. ಇವನು ಒಳಗಡೆ ಹೋಗಿ ಮಲಗಿದರೆ ಸಾಕು, ನಾನು ಹೋಗಬಹುದು. ಈಗ ಇವನು ಹೇಳಿದ್ದಕ್ಕೆ ಹ್ಞೂ ಅಂದರೆ ಸಾಕು ಅಂದ್ಕೊಂಡು, ಸರಿ ಆರ್ಯನ್ ನೀನು ಹೋಗಿ ಮಲಗು, ನಾನು ಕೂಡ ಮಲಗ್ತೇನೆ ಅಂತ ಎದ್ದು ಮೇಲೆ ನಿಂತಳು. ಸರಿ ಚಿಕ್ಕಮ್ಮ, ಜಾಗ್ರತೆಯಾಗಿ ಹೋಗಿ ಮಲಗಿ ಅಂತ ಹೇಳಿ ಶಿವಾನಿಯನ್ನು ನೋಡೋಣ ಅಂತ ಶಿವಾನಿ ರೂಮ್ಗೆ ಹೋದನು. ಅದನ್ನು ನೋಡಿದ ಶರ್ಮಿಳಾ, ನಾನು ಬಟ್ಟೆ ಬದಲಿಸಿ ಒಳ್ಳೆಯ ಕೆಲಸವನ್ನೇ ಮಾಡಿದೆ, ಇಲ್ದಿದ್ರೆ ತಂಗಿ ಯಾಕೆ ಆಗಿದ್ದಾಳೆ ಅಂತ ಅನುಮಾನ ಬರ್ತಾಯಿತ್ತು ಅಂದ್ಕೊಂಡ್ಳು. ಆರ್ಯನ್ ಹೋಗಿ ಶಿವಾನಿಯ ತಲೆ ಮೇಲೆ ಕೈ ಸವರುತ್ತಾ, ನಿನ್ನ ಅತ್ತಿಗೆ ಜೊತೆಗೆ ಅಮ್ಮನ ಫೋಟೋ ಕೂಡ ತವರಲ್ಲೇ ಈ ಮನೆಗೆ ಕರ್ಕೊಂಡು ಬರ್ತೇನೆ ಶಿವಾನಿ. ನಮ್ಮ ಅಮ್ಮ ಹೇಗಿರ್ತಾಳೆ ಅಂತ ನಮ್ಮಿಬ್ಬರಿಗೂ ಕೂಡ ಗೊತ್ತಿಲ್ಲ ಅಲ್ವಾ, ಅದನ್ನು ಶೀಘ್ರದಲ್ಲೇ ನಾವಿಬ್ಬರು ನೋಡಲಿದ್ದೇವೆ ಅಂತ ಶಿವಾನಿಗೆ ಹೇಳಿ ಹೊರಗಡೆ ಬಂದು ತನ್ನ ರೂಮ್ಗೆ ಹೋದನು ಆರ್ಯ. ಆರ್ಯನ್ ರೂಮ್ಗೆ ಹೋಗೋದನ್ನು ನೋಡಿ ಶರ್ಮಿಳಾ ಕೂಡ ಹೊರಗಡೆ ಹೋಗಿ ಕಾರ್ ತಗೊಂಡು ತನ್ನ ಗಂಡನನ್ನು ನೋಡಲು ಹಾಸ್ಪಿಟಲ್ಗೆ ಹೊರಟಳು. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.